ಹಲೋ ಮಕ್ಕಳೇ, ನಾನು ಹರ್ಷಿತಾ. ಇವತ್ತು 8th ಸ್ಟ್ಯಾಂಡರ್ಡ್ ಸೈನ್ಸ್ ಸಬ್ಜೆಕ್ಟಲ್ಲಿ ಚಾಪ್ಟರ್ 1 ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಈ ಸ್ಲೈಡ್ನ ನೀವು ಅಬ್ಸರ್ವ್ ಮಾಡಿದ್ರೆ ಈ ಸ್ಲೈಡಲ್ಲಿ ಏನೆಲ್ಲ ನಮಗೆ ಕಾಣಿಸುತ್ತೆ. ಒಂದು ಹುಡುಗ ಇದೆ, ಒಂದು ಹುಡುಗಿ ಇದೆ, ಒಂದು ಬೆಕ್ಕಿದೆ, ಒಂದು ಆ್ಯಂಟ್ ಇದೆ. ಇದನ್ನೆಲ್ಲ ನೋಡಿದ್ರೆ ಎಲ್ಲ ಲಿವಿಂಗ್ ಥಿಂಗ್ಸ್ ಬದುಕೋದಕ್ಕೂ ಸಹ ಫುಡ್ ಬೇಕು. ಇನ್ನೊಂದು ಇಮೇಜಲ್ಲಿ ಒಂದು ಹುಡುಗ ಎನರ್ಜಿ ಇಲ್ಲದೆ ತುಂಬ ಸ್ಯಾಡಾಗಿ ಸುಸ್ತಾಗಿರೋ ಥರ ಇದೆ. ಇದರಿಂದ ಏನು ಗೊತ್ತಾಗುತ್ತೆ? ಫುಡ್ ಇಲ್ಲ ಅಂದರೆ ಎನರ್ಜಿ ಇಲ್ಲ, ಫುಡ್ ಇದ್ದರೆ ಎನರ್ಜಿ ಇದೆ ಅಂತ. ಅಂದರೆ ನೋ ಫುಡ್ ಈಕ್ವಲ್ಸ್ ಟು ನೋ ಎನರ್ಜಿ, ಫುಡ್ ಈಕ್ವಲ್ಸ್ ಟು ಎನರ್ಜಿ ಅಂತ. ಈ ಎನರ್ಜಿ ಏನಕ್ಕೆ ಬೇಕು? ನಡೆಯೋಕ್ಕೆ ಬೇಕು, ಆಟ ಆಡೋಕ್ಕೆ ಬೇಕು, ಓದೋಕ್ಕೆ ಬೇಕು, ಪ್ರತಿ ದೈನಂದಿನ ಕೆಲಸಗಳು ಮಾಡೋಕ್ಕೂ ಸಹ ನಮಗೆ ಎನರ್ಜಿ ಬೇಕೇ ಬೇಕು. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ ಬದುಕೋದಕ್ಕೂ ಫುಡ್ ಬೇಕು. ಹಾಗಾದರೆ ಪ್ಲ್ಯಾಂಟ್ಸಿಗೆ ಬದುಕೋದಕ್ಕೆ ಫುಡ್ ಬೇಕಲ್ವಾ? ಆದರೆ ಪ್ಲ್ಯಾಂಟ್ಸಿಗೆ ಫುಡ್ ಎಲ್ಲಿಂದ ಸಿಗುತ್ತೆ? ಫುಡ್ಡು ಯಾರು ಕೊಡ್ತಾರೆ ಅಂತ ನೋಡೋದಾದರೆ ಪ್ಲ್ಯಾಂಟ್ಸ್ಗೆ ಫುಡ್ಡು ಯಾರೂ ಕೊಡೋಲ್ಲ. ಪ್ಲ್ಯಾಂಟ್ಸು ಅದ್ರ ಫುಡ್ನ ಅದೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಹಾಗಾದರೆ ಹೇಗೆ ಪ್ರಿಪೇರ್ ಮಾಡುತ್ತೆ? ಪ್ಲ್ಯಾಂಟ್ಸು ಫುಡ್ಡನ್ನು ಪ್ರಿಪೇರ್ ಮಾಡೋದಕ್ಕೆ ಅದಕ್ಕೆ 3 ಇಂಗ್ರೀಡಿಯೆಂಟ್ಸ್ ಬೇಕು. ಒಂದು ಸನ್ಲೈಟ್, ಅದು ಸನ್ನಿಂದ ಸಿಗುತ್ತೆ. ಇನ್ನೊಂದು ವಾಟರ್, ಅದು ಸಾಯಿಲಲ್ಲಿ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ರೂಟ್ಸು. ಥರ್ಡ್ ಒನ್ನು ಕಾರ್ಬನ್ ಡೈಆಕ್ಸೈಡು ನಮಗೆ ಏರಲ್ಲಿ ಇರುತ್ತೆ. ಸೊ ಇಂಪಾರ್ಟೆಂಟ್ 3 ಇಂಗ್ರೀಡಿಯೆಂಟ್ಸ್ ಯಾವುದೇ ಅದು? ಒಂದು ಸನ್ಲೈಟು, ಒಂದು ವಾಟರು, ಒಂದು ಕಾರ್ಬನ್ ಡೈಆಕ್ಸೈಡ್. ಇಷ್ಟನ್ನು ಬಳಸ್ಕೊಂಡು ಅದು ಫುಡ್ ಪ್ರಿಪೇರ್ ಮಾಡುತ್ತೆ. ಈ ಪ್ರೋಸೆಸ್ಸನ್ನು ನಾವು ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಪ್ಲ್ಯಾಂಟ್ಸ್ ಮೇಕ್ ದೇರ್ ಓನ್ ಫುಡ್ ಯೂಸಿಂಗ್ ಸನ್ಲೈಟ್, ಏರ್ ಆ್ಯಂಡ್ ವಾಟರ್. ದಿಸ್ ಈಸ್ ಕಾಲ್ಡ್ ಫೋಟೋಸಿಂಥಸಿಸ್. ಪ್ಲ್ಯಾಂಟ್ಸ್ ಏನೋ ಅದ್ರ ಫುಡ್ ಅದೇ ಪ್ರಿಪೇರ್ ಮಾಡ್ಕೊಬಿಡ್ತು. ಅನಿಮಲ್ಸು ಅದ್ರ ಫುಡ್ ಅದೇ ಪ್ರಿಪೇರ್ ಮಾಡ್ಕೊಳ್ಳುತ್ತಾ? ಅನಿಮಲ್ಸು ಯಾವತ್ತೂ ಅದ್ರ ಫುಡ್ ಅದೇ ಪ್ರಿಪೇರ್ ಮಾಡ್ಕೊಳ್ಳಲ್ಲ. ಅನಿಮಲ್ಸ್ ಯಾವಾಗಲೂ ಫುಡ್ಗೆ ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಒಂದು ಪ್ಲ್ಯಾಂಟ್ಸಾರು ಆಗಿರ್ಬೋದು ಮತ್ತು ಬೇರೆ ಅನಿಮಲ್ಸಾರು ಆಗಿರ್ಬೋದು. ಈಗ ನಾವೇ ಹ್ಯೂಮನ್ಸು, ನಾವು ಸೊಪ್ಪು ತರಕಾರಿನೂ ತಿಂತೀವಿ, ಚಿಕನ್ ತಿಂತೀವಿ, ಫಿಶ್ ತಿಂತೀವಿ, ಮಟನ್ ತಿಂತೀವಿ, ಎಗ್ ತಿಂತೀವಿ. ಇದನ್ನು ನೋಡಿದ್ರೆ ನಾವು ಪ್ಲ್ಯಾಂಟ್ನೂ ತಿಂತೀವಿ, ಈ ಕಡೆ ಮೀಟ್ನೂ ತಿಂತೀವಿ. ಈ ಥರ ಇರೋದನ್ನ ನಾವು ಓಮ್ನಿವೋರಸ್ ಅಂತ ಅಂತೀವಿ. ಇನ್ನು ಕೆಲವು ಅನಿಮಲ್ಸ್ ಇರುತ್ತೆ. ಈಗ ಎಕ್ಸಾಂಪಲ್ ಲಯನ್ ಸೊಪ್ಪು ತರಕಾರಿ ತಿನ್ನುತ್ತಾ? ಲಯನ್ಸ್ ಯಾವತ್ತೂ ಸೊಪ್ಪು ತರಕಾರಿ ತಿನ್ನಲ್ಲ. ಅದೇನಿದ್ರು ಡೀರ್ ತಿನ್ನುತ್ತೆ, ಮಂಕಿ ತಿನ್ನುತ್ತೆ, ರ್ಯಾಬಿಟ್ಸ್ ತಿನ್ನುತ್ತೆ. ಆ ಥರ ಒಂದು ಅನಿಮಲ್ಲು ಇನ್ನೊಂದು ಅನಿಮಲ್ನ ಫುಡ್ಡಾಗಿ ತಿನ್ನೋದನ್ನ ನಾವು ಕಾರ್ನಿವೋರಸ್ ಅಂತ ಅಂತೀವಿ. ಈಗ ಇನ್ನೂ ಕೆಲವು ಪ್ರಾಣಿಗಳಿರ್ತವೆ, ಅದು ಬರೀ ಪ್ಲ್ಯಾಂಟ್ಸ್ ಮಾತ್ರ ತಿನ್ನುತ್ತೆ. ಈಗ ಹಸು ತೊಗೊತೀವಿ, ಹಸು ಸೊಪ್ಪು ತರಕಾರಿ ತಿನ್ನುತ್ತೆ. ಡೀರು ಅದು ಸೊಪ್ಪು ತರಕಾರಿ ತಿನ್ನುತ್ತೆ. ರ್ಯಾಬಿಟ್ಟು ಅದು ಸಹ ಸೊಪ್ಪು ತರಕಾರಿ ತಿನ್ನುತ್ತೆ. ಇಂಥದನ್ನ ನಾವು ಹರ್ಬಿವೋರಸ್ ಅಂತ ಅಂತೀವಿ. ಸೊ ಒಂದು ಕಾರ್ನಿವೋರಸ್ ಅಂತಂದರೆ ಒಂದು ಅನಿಮಲ್ಲು ಇನ್ನೊಂದು ಅನಿಮಲ್ ತಿನ್ನುತ್ತೆ. ಇನ್ನೊಂದು ಹರ್ಬಿವೋರಸ್ಸು ಒಂದು ಅನಿಮಲ್ಲು ಬರೀ ಪ್ಲ್ಯಾಂಟ್ಸ್ ಮಾತ್ರ ತಿನ್ನುತ್ತೆ. ಇನ್ನೊಂದು ಓಮ್ನಿವೋರಸ್ಸು ಈ ಕಡೆ ಅನಿಮಲ್ನೂ ತಿನ್ನುತ್ತೆ, ಈ ಕಡೆ ಪ್ಲ್ಯಾಂಟ್ಸ್ನೂ ತಿನ್ನುತ್ತೆ. ನಾವು ಫುಡ್ಡನ್ನು ತಿಂದಾದ್ಮೇಲಿಂದ ಏನಾಗುತ್ತೆ? ಅದು ಸ್ಟೊಮಕ್ ಒಳಗಡೆ ಹೋಗುತ್ತೆ. ಸ್ಟೊಮಕ್ ಒಳಗಡೆ ಹೋದಾದ್ಮೇಲಿಂದ ಏನಾಗುತ್ತೆ? ಅದು ಚಿಕ್ಕ ಚಿಕ್ಕ ಪೀಸಾಗಿ ಅದನ್ನು ಕನ್ವರ್ಟ್ ಮಾಡಿ ಅದರಲ್ಲಿರೋಂತಹ ಪ್ರೋಟೀನ್ಸ್ ಇರ್ಬೋದು, ವೈಟಮಿನ್ಸ್ ಇರ್ಬೋದು, ಫೈಬರ್ಸ್ ಇರ್ಬೋದು, ಅದು ಬೇರೆ ಬಾಡಿ ಪಾರ್ಟ್ಸ್ಗೆ ಅದು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಹಾಗೆ ರೆಸ್ಪಿರೇಷನ್ ಅಂತ ಬಂದರೆ, ರೆಸ್ಪಿರೇಷನ್ ಅಂದರೆ ನಾವು ಆಕ್ಸಿಜನ್ನ ನಾವು ನಮ್ಮ ಬಾಡಿ ಒಳಗಡೆ ತೊಗೊತೀವಿ. ಆಕ್ಸಿಜನ್ನಿಂದ ನಮಗೆ ಏನೆಲ್ಲ ಸಿಗುತ್ತೆ? ಆಕ್ಸಿಜನ್ ನಮಗೆ ತುಂಬ ಎನರ್ಜೆಟಿಕ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ, ತುಂಬ ಆ್ಯಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಎಕ್ಸ್ಕ್ರೀಷನ್, ನಾವು ತಿಂದಿದ್ದನ್ನೆಲ್ಲ ಹೊಟ್ಟೆ ಒಳಗಡೆ ಇಟ್ಕೊಳ್ಳೋಕ್ಕಾಗುತ್ತಾ? ನಾವು ತಿಂದಿದ್ದನ್ನ ಅವಾಗವಾಗ ಹೊರಗೆ ಕಳಿಸ್ತಾನೆ ಇರಬೇಕು. ಒಂದು ಯೂರಿನೇಷನ್ ಮುಖಾಂತರ, ಇನ್ನೊಂದು ಮೋಷನ್ ಮುಖಾಂತರ. ಇದನ್ನು ನಾವು ಎಕ್ಸ್ಕ್ರೀಷನ್ ಅಂತ ಹೇಳ್ತೀವಿ. ನಮ್ಮ ದೇಶದಲ್ಲಿ ತುಂಬ ಜಾಸ್ತಿ ಜನಸಂಖ್ಯೆ ಇದೆ. ಜನಸಂಖ್ಯೆ ಅಂತಂದರೆ ಪಾಪ್ಯುಲೇಷನ್. ಈ ಪಾಪ್ಯುಲೇಷನ್ಗೆಲ್ಲರಿಗೂ ನಾವು ಫುಡ್ ಸಪ್ಲೈ ಮಾಡಬೇಕು. ನಾವೊಬ್ಬರೇ ಹೊಟ್ಟೆ ತುಂಬ ತಿಂದುಬಿಟ್ರೆ ಸಾಕು? ನಮ್ಮ ಥರ ಕೋಟ್ಯಾಂತರ ಜನ ಇರ್ತಾರೆ, ಅವ್ರಿಗೆಲ್ಲ ಹೊಟ್ಟೆ ತುಂಬಬೇಕು, ಅವ್ರಿಗೆಲ್ಲ ಫುಡ್ನ ನಾವು ಕೊಡಬೇಕು. ಈಗ ನಮ್ಮ ಹತ್ರ 1 ಎಕರೆ ಜಮೀನು ಇರುತ್ತಪ್ಪ. ಬರೀ 1 ಎಕರೆ ಜಮೀನಲ್ಲಿ ಕೋಟ್ಯಾಂತರ ಜನಗಳಿಗೆ ನಾವು ಹೊಟ್ಟೆ ತುಂಬ ಊಟ ಕೊಡೋಕ್ಕಾಗುತ್ತಾ? ಆಹಾರ ಕೊಡೋಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ನಾವು ಕರೆಕ್ಟಾಗಿ ಒಂದು ಫುಡ್ಡನ್ನ ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ. ಯಾವ ಥರ ಮ್ಯಾನೇಜ್ಮೆಂಟ್ ಅಂತಂದರೆ, ನಾವು ಪ್ರತಿ ಸಲಿನೂ ಕ್ರಾಪ್ನ ಹಾಕ್ತಾನೇ ಇರಬೇಕು, ಬೆಳೆ ಬೆಳೀತಾನೆ ಇರಬೇಕು. ಬರೀ ಬೆಳೆ ಬೆಳೆದ್ಬಿಟ್ರೆ ಸಾಕಾ? ಅದನ್ನು ಕರೆಕ್ಟಾಗಿ ಸ್ಟೋರೇಜ್ ಮಾಡಬೇಕು. ಅದು ಸ್ಪಾಯ್ಲ್ ಆಗಬಾರ್ದು, ಹಾಳಾಗಬಾರ್ದು.
ಅದಕ್ಕೆ ಒಂದೊಂದ್ಸಲಿ ಹುಳ ಹತ್ಬಿಡುತ್ತೆ, ಅದರಿಂದ ಎಲ್ಲ ಪ್ರೊಟೆಕ್ಟ್ ಮಾಡಬೇಕು, ಅದನ್ನು ನೀಟಾಗಿ ಸೇವ್ ಮಾಡಬೇಕು ಮತ್ತು ಅದನ್ನು ಎಲ್ಲರಿಗೂ ಸಿಗುವಂಥ ಥರ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇವಾಗ ನಾನು ಏನೇನು ಎಕ್ಸ್ಪ್ಲೈನ್ ಮಾಡಿದೆ ಅದು ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಯಾವ ಥರ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಇಲ್ಲಿ ನಾನು ರೆಡ್ ಕಲರಲ್ಲಿ ಪಾಯಿಂಟ್ ಔಟ್ ಮಾಡಿದ್ದೀನಿ, ಬ್ರ್ಯಾಕೆಟಲ್ಲಿ ಹಾಕಿದ್ದೀನಿ. ಅದರಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತ ನೋಡೋಣ. ಯು ಹ್ಯಾವ್ ಲರ್ನ್ ದಟ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ ರಿಕ್ವೈರ್ಡ್ ಫುಡ್. Plant can make their food themselves. Can you recall how green plants synthesize their own food? Animals, including humans, cannot make their own food. So, where do animals get their food from? But first of all, why do we have to eat food? You already learned that energy from the food is utilized by the organism for carrying out their various body functions such as digestion, respiration, and excretion. We get our food from plants or animals or both. Next, in order to provide food for a large population, regular production, proper management and distribution is necessary. ಈಗ ಏನು ಓದಿದ್ವಿ ಅಂತ ಒಂದು ಕ್ವಿಕ್ ರಿವಿಷನ್ ಮಾಡ್ಕೊಂಬರೋಣ. ನಮಗೆ ಫುಡ್ ಏನಕ್ಕೆ ಬೇಕು? ಫುಡ್ಡಿಂದ ನಮಗೆ ಎನರ್ಜಿ ಸಿಗುತ್ತೆ. ಎನರ್ಜಿ ಏನಕ್ಕೆ ಬೇಕು? ನಮ್ಮ ಡೇ ಟು ಡೇ ಲೈಫ್ ಆ್ಯಕ್ಟಿವಿಟೀಸ್ ಏನೇ ಮಾಡಬೇಕು ಅಂದರೂ ನಮಗೆ ಎನರ್ಜಿ ಬೇಕೇ ಬೇಕು. ಸೊ ನಮಗೆ ಫುಡ್ ಯಾವುದರಿಂದ ಸಿಗುತ್ತೆ? ಫುಡ್ಡು ನಮಗೆ ಪ್ಲ್ಯಾಂಟ್ಸಿಂದ ಸಿಗುತ್ತೆ. ಹಾಗಾದರೆ ಪ್ಲ್ಯಾಂಟ್ಸ್ ಫುಡ್ಡನ್ನು ಹೇಗೆ ಪ್ರಿಪೇರ್ ಮಾಡುತ್ತೆ? ಪ್ಲ್ಯಾಂಟ್ಸ್ ಹೇಗೆ ಫುಡ್ ಪ್ರಿಪೇರ್ ಮಾಡುತ್ತೆ ಅಂದರೆ, ಒಂದು ಸನ್ಲೈಟು, ಇನ್ನೊಂದು ವಾಟರು, ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್, ಈ ಮೂರನ್ನ ಇಟ್ಕೊಂಡೋದು ಅದ್ರ ಫುಡ್ ಅದನ್ನೇ ಪ್ರಿಪೇರ್ ಮಾಡುತ್ತೆ. ಇದನ್ನು ನಾವು ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಅನಿಮಲ್ಸು ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳಲ್ಲ. ಅನಿಮಲ್ಸ್ ಯಾವಾಗಲೂ ಪ್ಲ್ಯಾಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಲ್ಲ ಇನ್ನೊಂದು ಅನಿಮಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಲ್ಲಿ ನಾವು 3 ಥರ ನೋಡಿದ್ವಿ. ಒಂದು ಹರ್ಬಿವೋರಸ್ಸು, ಒಂದು ಕಾರ್ನಿವೋರಸ್ಸು, ಇನ್ನೊಂದು ಓಮ್ನಿವೋರಸ್ಸು. ಹರ್ಬಿವೋರಸ್ಸಲ್ಲಿ ಒಂದು ಅನಿಮಲ್ಲು ಬರೀ ಪ್ಲ್ಯಾಂಟನ್ನೇ ಫುಡ್ಡಾಗಿ ತಿನ್ನುತ್ತೆ. ಕಾರ್ನಿವೋರಸ್ಸಲ್ಲಿ ಒಂದು ಅನಿಮಲ್ಲು ಇನ್ನೊಂದು ಅನಿಮಲ್ನ ಫುಡ್ಡಾಗಿ ತಿನ್ನುತ್ತೆ. ಓಮ್ನಿವೋರಸ್ಸಲ್ಲಿ ಆ ಅನಿಮಲ್ಲು ಈ ಕಡೆ ಗಿಡನೂ ತಿನ್ನುತ್ತೆ, ಈ ಕಡೆ ಅನಿಮಲ್ಸ್ನೂ ತಿನ್ನುತ್ತೆ. ಅದನ್ನು ನಾವು ಓಮ್ನಿವೋರಸ್ ಅಂತ ಅಂತೀವಿ. ನಾವು ತಿಂದಿದ್ದ ಫುಡ್ಡು ಅದು ನಮಗೆ ಡೈಜೆಷನ್ ಆಗುತ್ತೆ. ಡೈಜೆಷನ್ ಹೇಗಾಗುತ್ತೆ? ನಾವು ತಿಂದಿದ್ದನ್ನು ಅದು ಟೈನಿ ಪಾರ್ಟ್ಸಾಗಿ ಕಟ್ ಮಾಡಿ ಅದರಲ್ಲಿರೋಂತಹ ಪ್ರೋಟೀನ್ಸು, ಫೈಬರ್ಸು ಬೇರೆ ಬಾಡಿ ಪಾರ್ಟ್ಸ್ಗೆ ಅದು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಇನ್ನು ರೆಸ್ಪಿರೇಷನಲ್ಲಿ ನಾವು ಆಕ್ಸಿಜನನ್ನು ತಗೋತೀವಿ. ಆಕ್ಸಿಜನ್ನಿಂದ ನಮಗೆ ಎನರ್ಜಿ ಸಿಗುತ್ತೆ, ಆ್ಯಕ್ಟಿವ್ ಆಗಿರ್ತೀವಿ. ಇನ್ನೊಂದು ಎಕ್ಸ್ಕ್ರೀಷನ್, ನಾವು ತಿಂದಿದ್ದನ್ನ ಹೊರಗೆ ಕಳಿಸ್ಬೇಕು. ಅದು ಯೂರಿನ್ ಮುಖಾಂತರ ಆಗಿರ್ಬೋದು, ಮೋಷನ್ ಮುಖಾಂತರ ಆಗಿರ್ಬೋದು. ನಮ್ಮ ದೇಶದಲ್ಲಿ ಜಾಸ್ತಿ ಜನ ಇದ್ದಾರೆ, ಜಾಸ್ತಿ ಪಾಪ್ಯುಲೇಷನ್ ಇದೆ. ಅದಕ್ಕೆ ಎಲ್ಲರಿಗೂ ಸಹ ಈಕ್ವಲ್ ಆಗಿ ಫುಡ್ ಸಿಗಬೇಕು. ಈಕ್ವಲ್ ಆಗಿ ಫುಡ್ ಸಿಗಬೇಕು ಅಂತಂದರೆ ಮತ್ತೆ ಕ್ರಾಪ್ ಬೆಳೀತಾನೆ ಇರಬೇಕು, ಅದನ್ನು ಸ್ಟೋರೇಜ್ ಮಾಡ್ತಾನೆ ಇರಬೇಕು, ಅದನ್ನು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನಾನು ಮಾಡಿರೋ ಕಂಟೆಂಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಡೌಟ್ನ ಹಾಕಿ ಕ್ಲಾರಿಫೈ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟ್ಗೋಸ್ಕರ ವೆಯ್ಟ್ ಮಾಡಿ.